ನರೇಂದ್ರ ಮೋದಿ ಸರ್ಕಾರ ಮತ್ತೊಂದು ಎಡವಟ್ಟನ್ನು ತಲೆ ಮೇಲೆ ಹೇಳ್ಕೊಳ್ತಾ ಇದೆಯಾ? ನರೇಗಾ ಹೆಸರನ್ನು ಜಿ ರಾಮ್ಜಿ ಅಂತ ಹೊಸದಾಗಿ ಮಸೂದೆ ತಂದು ಬದಲಾಯಿಸೋಕೆ ಹೊರಟು ದೊಡ್ಡ ತಲೆನೋವನ್ನು ಹೇಳ್ಕೊಂಡ ಹಾಗೆ ಕಾಣಿಸ್ತಾ ಇದೆ. ನರೇಗಾ ಸ್ಕೀಮ್ನ 40% ಕೂಲಿಯನ್ನು ಇನ್ನು ರಾಜ್ಯಗಳೇ ಕೊಡಬೇಕು ಅನ್ನುವ ಹೊಸ ಒಂದು ಮಸೂದೆ ತಿದ್ದುಪಡಿ ಮಾಡುವ ಮೂಲಕ ಒಂದು ದೊಡ್ಡ ವಿವಾದಕ್ಕೆ ನಾಂದಿ ಹಾಡಿದಾಗಿದೆ. ಅದರಲ್ಲೂ ಪ್ರಮುಖವಾಗಿ ಮಹಾತ್ಮ ಗಾಂಧೀಜಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಏನು ಮನ್ರೇಗಾ ಏನಿತ್ತು, ಇದನ್ನು ಈಗ ಜಿ ರಾಮ್ಜಿ ಸ್ಕೀಮ್ ಅಂತ ಮಾಡೋದಕ್ಕೆ ಹೊರಟಿದ್ದು ಹೊಸ ಬಿಲ್ ಮಂಡನೆಗೆ ಮುಂದಾಗಿದೆ. ಇದರಿಂದಾಗಿ ಹೆಸರನ್ನು ಯಾಕೆ ಬದಲಾಯಿಸಬೇಕು ಅಂತ ಈಗಾಗಲೇ ಕಾಂಗ್ರೆಸ್ ಇದರ ವಿರುದ್ಧ ದನಿ ಎತ್ತಿದೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಹೆಸರಲ್ಲಿ ಇಂಥ ದೊಡ್ಡ ಸ್ಕೀಮನ್ನು ಕಾಂಗ್ರೆಸ್ ಮಾಡಿತ್ತು. ಈ ಸ್ಕೀಮ್ನ ಹೆಸರನ್ನು ಯಾಕೆ ಬದಲಾಯಿಸೋಕೆ ಹೊರಟಿರೋದು, ಹೆಸರನ್ನು ಹಾಗೆ ಮುಂದುವರಿಸಬಹುದಲ್ವಾ ಅನ್ನುವಂಥ ಆಕ್ಷೇಪ ಖಂಡಿತ ಕೇಳಿಬರುತ್ತೆ. ಸುಖ ಸುಮ್ಮನೆ ಒಂದು ವಿವಾದವನ್ನು ಮೈಮೇಲೆ ಹೇಳ್ಕೊಂಡಾಗುತ್ತೆ ನರೇಂದ್ರ ಮೋದಿ ಸರ್ಕಾರ. ಈಗ ಈ ಯೋಜನೆ ಅಡಿಯಲ್ಲಿ ಏನು ಹಣವನ್ನು ಕೊಡಬೇಕಾಗುತ್ತೋ ಅದು 60-40 ಅನುಪಾತದಲ್ಲಿ ಹಂಚಿಕೊಳ್ಬೇಕಾಗಿ ಬರುತ್ತೆ. ಅಂದರೆ 60 ಕೇಂದ್ರ ಕೊಟ್ಟರೆ 40 ರಾಜ್ಯ ಸರ್ಕಾರಗಳು ಕೊಡಬೇಕು. ಇದು ಕೇಂದ್ರ ಸರ್ಕಾರದ ಯೋಜನೆಯಾಗಿ ಉಳಿಯೋದಿಲ್ಲ, ಕೇಂದ್ರ ರಾಜ್ಯದ ಒಂದು ಸಹಭಾಗಿತ್ವದ ಯೋಜನೆಯಾಗಿ ಬರುತ್ತೆ. ಇಲ್ಲೂ ಕೂಡ ಕೇಂದ್ರ ಸರ್ಕಾರ ಅನ್ಯಾಯ ಮಾಡುತ್ತೆ ಅನ್ನುವಂಥ ಆಕ್ಷೇಪವನ್ನು ವಿರೋಧ ಪಕ್ಷಗಳು ಎತ್ತಿ ಲೋಕಸಭೆಯಲ್ಲಿ ದೊಡ್ಡ ಕೋಲಾಹಲ ಎಬ್ಬಿಸೋದ್ರಲ್ಲಿ ಅನುಮಾನ ಇಲ್ಲ.